ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಆಕ್ಚುಲಿ ಒಂದು ರಿಯಲ್ ಸ್ಟೋರಿ, ತುಂಬಾ ದಿನ ಆಯ್ತು ನಾನು ನಿಮ್ ಜೊತೆ ಸ್ಟೋರಿ ಹಂಚ್ಕೊಂಡು. ಇವತ್ತು ಒಂದು ಸ್ಟೋರಿ ಹಂಚ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಇಬ್ರು ವೃದ್ಧ ದಂಪತಿಗಳು, ಅವರಿಗೆ ಅಂಕಲ್ಗೆ ಒಂದು 85 ಇಯರ್ಸ್ ಆಗಿದೆ, ಆಂಟಿಗೆ ಒಂದು 81-82 ಇಯರ್ಸ್ ಆಗಿದೆ. ಅವ್ರದ್ದು ಸ್ಟೋರಿ. ಅವ್ರ ಹತ್ರ ಇದ್ದಿದ್ದನ್ನೆಲ್ಲ ಮಕ್ಕಳು ಕಿತ್ಕೊಂಡು ಅವ್ರನ್ನ ಇವಾಗ ಯಾವ ಪರಿಸ್ಥಿತಿಲಿ ಇಟ್ಟಿದ್ದಾರೆ ಅಂತ ನೋಡಿ ನಿಜವಾಗ್ಲೂ ತುಂಬಾನೇ ಬೇಜಾರಾಯ್ತು ನಂಗೆ. ಅದನ್ನ ನೋಡಿ ನಾವು ಕಲಿಯೋದೇನು ಅಂದ್ರೆ, ನಾವು ನಮ್ಮ ವೃದ್ಧಾಪ್ಯಕ್ಕೆ ಏನ್ ಬೇಕು ಅದನ್ನ ಇವಾಗಿಂದನೇ ಜೋಡಿಸಿ ಇಟ್ಕೋಬೇಕಪ್ಪ. ನಾಳೆ ಯಾರ ಹತ್ರನೂ ಯಾರ ಕಾಲ್ ಕೆಳಗೂ ಹೋಗ್ಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಬಟ್ ಯಾರಿಗೂ ಆತರ ಪರಿಸ್ಥಿತಿ ಬೇಡ ಅಂತ ಹೇಳ್ತಾ ಬೇಜಾರಲ್ಲೇ ನಾನು ಈ ಸ್ಟೋರಿ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಈ ಸ್ಟೋರಿ ಹಂಚ್ಕೊಳಕ್ಕೆ ರೀಸನ್, ನಾವುಗಳ ತಪ್ಪು ಮಾಡಬಾರ್ದು ಅಂತ ಈ ವಿಡಿಯೋ ನೋಡೋರು ಆದ್ರೂ ಅಟ್ಲೀಸ್ಟ್ ಈ ತರನು ಮಕ್ಳು ಇರ್ತಾರೆ, ನಮ್ಮ ಮಕ್ಳು ಅನ್ಕೋತೀವಿ, ಬಟ್ ಅವ್ರು ಇರ್ತಾರೆ ಅಂತ ಹೇಳಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಆ ಅಜ್ಜಿ ತಾತನ ಸ್ಟೋರಿ ನೋಡೋಣ. ಅಂಕಲ್ಗೆ ಇವಾಗ ಒಂದು 85 ಇಯರ್ಸ್, ಆಂಟಿಗೆ 82 ಇಯರ್ಸ್. ಇಲ್ಲ ಬಟ್ ಇಬ್ರು ನೋಡಕ್ಕೆ ನಿಜವಾಗ್ಲೂ ಹೇಳ್ತಾನೆ, ನಂಗೆ ಆ ಕಪಲ್ನ ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಈ ವಯಸ್ಸರು ಎಷ್ಟು ಅನ್ಯೂನ್ಯವಾಗಿ ಇಬ್ರು ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ಅವ್ರಿಬ್ರಿಗೆ 4 ಜನ ಮಕ್ಳಿದ್ದಾರೆ. 4 ಜನ ಚೆನ್ನಾಗೇ ಇದ್ದಾರೆ, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ಬಟ್ ಏನಂದ್ರೆ ಆ ಅಂಕಲ್ಗೆ ಗೌರ್ಮೆಂಟ್ ಜಾಬ್ ಅಂತದೆಲ್ಲ ಸಿಕ್ತಿತ್ತಂತೆ. ಆಗ ಅವ್ರಿಗೆ ಈಗ 82 ಅಂದ್ರೆ ಆ ವಯಸ್ಸಲ್ಲಿ. ಆದ್ರೆ ಅವ್ರ ತಂದೆಗೆ ಬೇಡ, ಯಾಕೆ ಗೌರ್ಮೆಂಟ್ ಕೆಲಸ, ಅವಾಗೆಲ್ಲ ಸ್ವಲ್ಪ ಸಂಬಳ ಎಲ್ಲ ಕಮ್ಮಿ ಇರ್ತಿತ್ತಲ್ವಾ, ಸೊ ಹಂಗಾಗಿ ಇಷ್ಟಪಟ್ಟಿಲ್ಲ ಅನ್ಕೋತೀನಿ. ನೀನ್ ಯಾಕೆ, ಅವ್ರು ಒಬ್ರೇ ಮಗ ಅಂತೆ, ಸೊ ಹಂಗಾಗಿ ನೀನ್ ಯಾಕೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು, ನೀನ್ ಆರಾಮಾಗಿ ರಿಕ್ಷಾ ಓಡಿಸ್ಕೊಂಡಿರು ಅಂತ ಹೇಳಿ ಒಂದು ಆಟೋ ತೆಕ್ಕೊಟ್ಟು ಆಟೋ ಓಡಿಸ್ಕೊಂಡಿದ್ರಂತೆ. ಅವ್ರು ಹೇಳ್ತಾರೆ ಅವಾಗೆಲ್ಲ ಒಂದು 30 ರೂಪಾಯಿ 40 ರೂಪಾಯಿ ಬಂದ್ರೆ ಬೇಜಾನ್ ಆಗ್ತಾ ಇತ್ತ. ಮದುವೆ ಬಂದ್ಮೇಲೆ ಮದ್ವೆ ಮಾಡ್ತಾರೆ, 4 ಜನ ಮಕ್ಳಾಗತ್ತೆ. ಮಕ್ಳಾದ್ಮೇಲೆ ಅವರು ಎಲ್ಲಾ ಮಕ್ಳನ್ನು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿಸ್ತಾರೆ ಮಕ್ಳನ್ನ. ಏನಕ್ಕಂದ್ರೆ ನಂತರ ಕಷ್ಟಪಡ್ಬಾರ್ದು ಅನ್ನೋದು ಒಂದಿರುತ್ತೆ ಅಲ್ವಾ ಎಲ್ಲ ಅಪ್ಪ ಅಮ್ಮಂಗೂ. ಹಾಗಾಗಿ 4 ಜನನ ಚೆನ್ನಾಗಿ ಓದಿಸ್ತಾರೆ. ಆಮೇಲೆ ಅಂಕಲ್ ಒಂದು ಸೈಟ್ ತಗೋತಾರೆ, ಅವ್ರು ಇರೋ ಜಾಗದಲ್ಲೇ ಒಂದ್ ಕಡೆ ಸೈಟ್ ತಗೋತಾರೆ. ಅವಾಗಿನ ಕಾಲಕ್ಕೆ ಅದು ಒಂದು 4000 ಏನೋ ಇತ್ತಂತೆ ಆ ಕಾಲದಲ್ಲಿ, ಒಳ್ಳೆ ಏರಿಯಾನೇ. ಇವಾಗ ಅದು ಹತ್ತತ್ರ 1.5-2 ಕೋಟಿ ಹೋಗತ್ತಂತೆ. ಹಾಗೆ ಹೇಳಿದ್ರು ನನ್ನ ಅವರು. ಅಷ್ಟು ಒಳ್ಳೆ ಜಾಗದಲ್ಲೇ ಸೈಟ್ ಇದೆ ಅವ್ರದ್ದು. ಆದ್ರೆ ಇಬ್ರು ಏನ್ ಮಾಡ್ತಾರೆ, ಮಕ್ಕಳಿಗೆ ನೀವು ಕಟ್ಕೊಳ್ಳಿ ಅನ್ನೋ ತರ ಹೇಳ್ತಾರೆ. ಒಬ್ಬ ಮಗ ಮಾತ್ರ ಅರ್ಧ ಸೈಟಲ್ಲಿ ಮನೆ ಕಟ್ಕೋತಾನೆ. ಇಬ್ರಿಗೂ ಅರ್ಧ ಅಂತ ಹೇಳಿರ್ತಾರೆ ಬಾಯಲ್ಲಿ, ಬಟ್ ಏನು ರಿಜಿಸ್ಟರ್ ಮಾಡ್ಕೊಟ್ಟಿರಲ್ಲ ಆಗ. ಅವ್ನ್ ಏನ್ ಮಾಡ್ತಾನೆ ಮಗ, ಕೈ ಸಾಲ ಅಲ್ಲಿ ಇಲ್ಲಿ ಮಾಡ್ಕೊಂಡು, ಹೌಸಿಂಗ್ ಲೋನ್ ಎಲ್ಲ ಮಾಡಿರಲ್ಲ, ಯಾಕಂದ್ರೆ ಬರ್ಕೊಟ್ಟಿರಲ್ಲ, ಅಪ್ಪನ ಹೆಸರಲ್ಲಿ ಇರುತ್ತೆ ಅಂತ ಕೈ ಸಾಲ ಎಲ್ಲ ಮಾಡ್ಕೊಂಡು ಮನೆ ಕಟ್ಕೋತಾನೆ. ಆದ್ರೆ ಸಾಲದವ್ರೆಲ್ಲ ಮನೆ ಹತ್ರ ಬಂದಾಗ ಮತ್ತೆ ಅಪ್ಪಂಗೆ, ಅಪ್ಪ ನನ್ನ ಹೆಸರು ಮಾಡ್ಕೊಟ್ಬಿಡು, ಬ್ಯಾಂಕಲ್ಲಿ ತಗೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ, ಹೀಗೆ ಹಾಗೇನು ಹೇಳ್ತಾನೆ. ಹಾಗೆ ಈ ಅಜ್ಜಿ ತಾತ ಏನ್ ಮಾಡ್ತಾರೆ, ಆ ಹೆಣ್ಮಕ್ಳಿಗೆ ಏನು ಹೇಳಕ್ ಹೋಗಲ್ಲ ಹಿಂಗೆಲ್ಲ ಕೇಳಿದ್ರು ಅಂತ. ಇನ್ನೇನ್ ಗಂಡ್ಮಕ್ಳಿಗೆ ಇಬ್ರಿಗೆ ಅಲ್ವಾ ಅಂತ ಹೇಳಿ ಇಬ್ರಿಗೂ ಅರ್ಧ ಬರ್ಕೊಟ್ಬಿಡ್ತಾರೆ, ರಿಜಿಸ್ಟರ್ ಮಾಡ್ಕೊಡ್ತಾರೆ. ಅದು ಸೇಲ್ ಡೀಡ್ ತರಾನೇ ಮಾಡ್ಕೊಡ್ತಾರೆ. ಅಟ್ಲೀಸ್ಟ್ ಗಿಫ್ಟ್ ಡೀಡ್ ತರನೋ ಅಥವಾ ಬೇರೆ ಏನಾದ್ರು ಮಾಡಿದ್ರೆ ಏನಾದ್ರು ಆಪ್ಷನ್ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಒಂದ್ ಮನೆ ಕಟ್ಕೊಂಡು ಬಾಡಿಗೆ ಎಲ್ಲ ಬರೋ ತರ. ಆಮೇಲೆ ಹೌಸಿಂಗ್ ಲೋನ್ ತಗೊಂಡ್ಮೇಲೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ, ಲೋನ್ ಕ್ಲಿಯರ್ ಆಗತ್ತೆ. ಕೈ ಸಾಲ ಆದ್ರೆ ಪ್ರಾಬ್ಲಮ್ ಅಲ್ವಾ. ಹಂಗಾಗಿ 2ನೇ ಮಗ ಆ ಜಾಗನ ಮಾರ್ಕೊಂಡು ಅವ್ರು ಬೇರೆ ಕಡೆ ಹೋಗಿ ಸೈಟ್ ತಗೊಂಡು ಅವ್ರು ಬೇರೆ ಮನೆ ಕಟ್ಕೋತಾರೆ. ಇಲ್ಲಿ ಏನಾಗತ್ತೆ, ಮಗ ದೊಡ್ಡವರು ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋತಾರೆ. ಆಮೇಲೆ ಕಿಟಿಪಿಟಿ ಸ್ಟಾರ್ಟ್ ಆಗತ್ತೆ ಅಪ್ಪ ಅಮ್ಮನ ಮೇಲೆ. ಹಿಂಗೆ ಜಗಳ ಮಾಡ್ಕೊಂಡು ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಅಕ್ಕಪಕ್ಕ ಅವ್ರು ಸುಮಾರು ವರ್ಷದಿಂದ ಅದೇ ಏರಿಯಲ್ಲಿ ಇರ್ತಾರೆ. ಅಕ್ಕಪಕ್ಕ ಇರೋರೆಲ್ಲ ಕೂತು ಮಾತಾಡಿ ಹಂಗೆ ಹಿಂಗೆ ಎಲ್ಲ ಮಾಡಿ, ಈ ತಿಂಗಳ ಇಷ್ಟು ಕೊಡ್ಬೇಕು, ಹೀಗೆ ಏನೇನೋ ಆಗತ್ತೆ. ಹಾಗೆ ಡಿಸೈಡ್ ಆಗಿ ತಿಂಗಳ 5000 ಕೊಡೋದು ಅಂತ ಹೇಳಿ ಆ ಮಗ ಕೊಡ್ತಿರ್ತಾರೆ. ಹಿಂಗೆಲ್ಲ ಜಗಳ ಆಗಿ ಎಲ್ಲ ಆಗಿದ ತಕ್ಷಣನೇ 2ನೇ ಮಗ ಜಾಣ, ಅವನು ಬಹಳ. ಬಟ್ ಆ ಜಾಣತನ ಖಂಡಿತ ಯಾರಿಗೂ ಬೇಡ, ಯಾಕಂದ್ರೆ ಕರ್ಮ ರಿಟರ್ನ್ಸ್ ನಮ್ಗೆ ಹೊಡೆಯತ್ತೆ ಇವತ್ತಲ್ಲ ನಾಳೆ. ಆ ಮಗ ಏನ್ ಮಾಡ್ತಾನೆ, ಅಪ್ಪ ಅಮ್ಮನ ಹಿಂಗ ಆಚೆ ಹಾಕಿದ ತಕ್ಷಣ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರ ಮನೆ ಕರ್ಕೊಂಡೋಗಿ, ಅದು ಇನ್ನೂ ಒಂದ್ ಸ್ವಲ್ಪ ದಿನ ಮನೇಲಿ ಇಟ್ಕೋತಾನೆ ಅವ್ರ ಮನೇಲಿ. ಅವ್ನ ಮೇಲ್ ಒಂದು ರೂಮ್, ಜಸ್ಟ್ 1 ರೂಮು. ಆ ರೂಮ್ ಎಲ್ಲ ಅಂದ್ರೆ 1 ಹಾಲು 1 ಕಿಚನ್ ಅಷ್ಟೇ ಇದೆ. ಟಾಯ್ಲೆಟ್ ಎಲ್ಲ ಆಚೆ ಇದೆ, ಟಾಯ್ಲೆಟ್ ವಾಶ್ರೂಮ್ ಎಲ್ಲ ಆಚೆ ಇದೆ. ಆ ತರದೊಂದು ಮೇಲ್ಗಡೆ 2nd ಫ್ಲೋರ್ ಅಲ್ಲಿ ಏನೋ ಮನೆ ಇದೆ. ಆ ಮನೆಗೆ ಅಂದ್ರೆ ಫಸ್ಟ್ ಅವನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅಲ್ಲೂ ಕಿರಿಕಿರಿ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ನೀವು ಮೇಲಿದ್ಬಿಡಿ ಅಂತ. ಮೇಲಿದ್ಬಿಡಿ ಅಂದ್ರೆ ಫ್ರೀ ಆಗಿ ಕೊಡಲ್ಲ, ಅವ್ರ ಅಪ್ಪ ಕೊಟ್ಟಿರೋ ದುಡ್ಡಲ್ಲಿ ಆ ಸೈಟ್ ತಗೊಂಡು ಅವ್ನ ಮನೆ ಕಟ್ಕೊಂಡಿರ್ತಾನೆ. ಇವನು ಅಲ್ಲಿ ಮಾರಿ ಅದನ್ನ ಬೇರೆ ಕಡೆಗೆ, ಅಂದ್ರೆ ಇವನಿಗೇನಷ್ಟು ಸಾಲ ಎಲ್ಲ ಆಗಿರಲ್ಲ ಹಾಗೆ ಕಟ್ಕೊಂಡು. ಯಾಕಂದ್ರೆ ಅಲ್ಲಿ ಆ ಏರಿಯಾ ಜಾಸ್ತಿ ಇರತ್ತೆ, ಇವ್ನು ಬೇರೆ ಏರಿಯಾಗ ಹೋದಾಗ ಅಲ್ಲಿ ಅಷ್ಟು ಕಮ್ಮಿ ಇರತ್ತೆ. ಸೊ ಹಂಗಾಗಿ ಮ್ಯಾನೇಜ್ ಆಗತ್ತೆ.
ಅಪ್ಪ ಅಮ್ಮನ ಹತ್ರನೇ 2,500 ಬಾಡಿಗೆ ಇಸ್ಕೊಂಡು ಇವಾಗ ಮನೆಗೆ ಕೊಟ್ಟಿದ್ದಾನೆ ಮಗ. ಅಂದ್ರೆ ಅಪ್ಪ ಅಮ್ಮನ ಮೇಲೆ ಅಪ್ಪ ಅಮ್ಮ ಕೆಳಗೆ ಇವನಿದ್ರು ಒಂದೇ ಒಂದು ದಿನ ಕೂಡ ಒಂದ್ ಲೋಟ ಹಾಲು, ನೀನ್ ಏನ್ ಮಾಡ್ತಾ ಇದ್ದೀರಾ, ನೀವ್ ಹೇಗಿದ್ದೀರಾ, ಏನು ಎತ್ತ, ಇಲ್ಲಿ ತನಕ ಅವ್ನು ಯಾವತ್ತೂ ಕೇಳಿಲ್ಲ. ಅವರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಅಂಕಲ್ಗೆ ಓಪನ್ ಸರ್ಜರಿ ಆಗಿದೆ. ಆದ್ರೂ ಯಾವ ಮಕ್ಳುನು ಅವನಂತೂ ಕೆಳಗಿಂದ ಮೇಲೆ ಬಂದಪ್ಪ ನೀ ಹೇಗಿದ್ಯಾ ಅಂತ ಯಾವತ್ತೂ ಕೇಳಿಲ್ಲ. ಅವ್ರು ಎಷ್ಟು ನೊಂದ್ಕೋತಾರೆ, ಆದ್ರೂ ಅವ್ರು ಆ ಮನೆ ಬಿಟ್ಟು ಬೇರೆ ಕಡೆ ಬರ್ತಿಲ್ಲ. ರೀಸನ್ ಇಷ್ಟೇ, ಮಗನ್ ಮರ್ಯಾದೆ ಹೋಗುತ್ತೆ ಅಂತ. ಈ ಕಾಲದಲ್ಲೂ ಹಂಗೆಲ್ಲ ಮಾಡೋ ಅಂತ ಜನ ಇದ್ದಾರೆ. ಇನ್ನು ಹೆಣ್ಮಕ್ಳು ಪರಿಸ್ಥಿತಿ ಬೇರೆನೆ ಆಗತ್ತೆ ಅಲ್ವಾ. ಎಲ್ಲ ಕೊಟ್ಮೇಲೆ ಹೆಣ್ಮಕ್ಳು ಮನೆಗೆ ಹೋಗಿ ಕೂತ್ಕೊಳ್ಳೋದು ಕಷ್ಟ ಆಗತ್ತೆ. ಹಾಗಾಗಿ ಅವರಿಬ್ರು ಹೀಗೆ ಒದ್ದಾಡ್ಕೊಂಡು ಆ ಮಗನ್ ಮನೇಲೆ, ಸ್ವಂತ ಮಗನ್ ಮನೇಲೆ ಬಾಡಿಗೆ ಕೊಟ್ಕೊಂಡು ಬದುಕ್ತಾ ಇದ್ದಾರೆ. ಆತರ ನಮ್ ಜೀವನ ಆಗ್ಬಾರ್ದು ಅಂದ್ರೆ ನಾವು ನಮ್ದನ್ನ ಯಾರಿಗೂ, ನಮ್ಗೆ ಅಂತ ಏನಿದೆಯೋ ಅದನ್ನ ನಾವು ಸಾಯೋ ತನಕ ನಮ್ಮ ಹೆಸರಲ್ಲೇ ಇಟ್ಕೊಂಡು ಕಡೆಗೆ ಮಾಡೋಣ. ಮಕ್ಳಿಗೆ ಎಷ್ಟು ಮಕ್ಳಿಗೆ ಮಾಡ್ಬೇಕು ಅಷ್ಟು ಮಾಡಿ, ನಮಗೇನ್ ಬೇಕೋ ಅದನ್ನ ಮಾಡ್ಕೊಂಡು ನಮ್ಮ ಜೀವನನ ನಾನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ನಾನು ಹೇಳ್ತೇನೆ ನಾನು. ಯಾಕಂದ್ರೆ ಕಡೆಗೆ ಯಾರು ಬರಲ್ಲ ನಮ್ ಜೊತೆ. ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ ಅಷ್ಟೇ. ಬೇರೆಯವರೆಲ್ಲ ಹಿಂಗ್ ಬಂದ್ ಹಿಂಗ್ ಹೋಗೋರೆ. ಹಿಂಗ್ ಹೋಗೋರ್ನ ನಾವ್ ಯಾವತ್ತೂ ಜಾಸ್ತಿ ಅನ್ಕೋಬಾರ್ದು. ಆದಷ್ಟು ಅಲ್ಲಲ್ಲೇ ಕಟ್ ಮಾಡ್ಕೊಂಡು ನಮ್ ಲೈಫ್ ಹೇಗಿರ್ಬೇಕು ಅಂತ ನಾವ್ ಯೋಚನೆ ಮಾಡ್ಕೊಂಡು ನಮ್ಮ ರಿಟೈರ್ಡ್ ಲೈಫ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋ ತರ ಮಾಡ್ಕೋಬೇಕು. ಅಂದ್ರೆ ನಾವು ದುಡಿಯೋ ಟೈಮಲ್ಲಿ ನಾವ್ ಏನ್ ಸೇವಿಂಗ್ಸ್ ಅಂತ ಮಾಡ್ಕೋತೀವೋ ಅದನ್ನ ನಮ್ಗಂತಾನೆ ಇಟ್ಕೋಬೇಕು. ಯಾವ ಮಕ್ಳ ಕಷ್ಟ ಅದು ಇದು ಏನೇ ಗೋಳಾಡಿದ್ರು ಅವ್ರ ಕೈ ಕೊಟ್ಟು ಇರೋದನ್ನೆಲ್ಲ ಅವ್ರಿಗೆ ಕೊಟ್ಟು ಆಮೇಲೆ ನಾವು ಗೋಳಾಡೋ ತರ ಮಾಡ್ಕೋಬಾರ್ದು ಅಂತ ಹೇಳ್ತಾ ತುಂಬಾ ಬೇಜಾರಲ್ಲೇ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.